ಮಕ್ಕಳೇ, SSLC ಬೋರ್ಡ್ ಎಕ್ಸಾಮ್ಸ್ಗಳು ಹಾರ್ಡ್ ಅಲ್ಲ. ನೀವೇ ಇದನ್ನ ಹಾರ್ಡ್ ಕಠಿಣವಾಗಿ ಮಾಡ್ಕೊಳ್ತೀರಾ. ಆಕ್ಚುಲಿ ಇದು ಈಸಿ ಆಗೇ ಇರೋದು. ಯಾಕೆ ಅಂತ ಮುಂದೆ ಹೇಳ್ತೇನೆ. ಹಾಗೆಯೇ ನಿಮ್ಮ ಜರ್ನಿಯನ್ನ ಹೇಗೆ ಹಾರ್ಡ್ ನಿಂದ ಈಸಿ ಮಾಡ್ಕೊಳ್ಬಹುದು ಅಂತ ಸ್ಟೆಪ್ ವೈಸ್ ಹೇಳ್ಕೊಡ್ತಾ ಹೋಗ್ತೇನೆ. ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಆಫ್ ಆಲ್, ನಿಮಗೆ ಯಾಕೆ ಬೋರ್ಡ್ ಎಕ್ಸಾಮ್ಸ್ಗಳು ಹೆದರಿಸುತ್ತೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಇದು ಪೇಪರ್ ಚೆಕ್ ಮಾಡೋರು ಬೇರೆಯವರು ಅಂತ ಹೆದರಿಕೆ ಆಗತ್ತಾ, ಅಥವಾ ರಿಲೇಟಿವ್ಸು ಪೇರೆಂಟ್ಸು ಎಲ್ಲರೂ ಸಹ ಪ್ರೆಷರ್ ಆಗ್ತಾ ಇರ್ತಾರೆ ಅದಕ್ಕೋಸ್ಕರ ಹಾರ್ಡ್ ಆಗತ್ತಾ? ಯಾಕೆ ನಿಮಗೆ SSLC ಬೋರ್ಡ್ ಎಕ್ಸಾಮ್ಸ್ಗಳು ಅಂದ್ರೆ ಭಯ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಯಾಕಂದ್ರೆ ಭಯದವನ್ನ ದಾಟಿ ಬಂದ್ರೇನೆ ನಮಗೆ ಆಕ್ಚುಯಲ್ ಆಗಿ ಗೆಲುವು ಸಿಗೋದು. ಹೀಗಾಗಿ ಭಯವನ್ನ ಮೊದಲು ತಿಳ್ಕೊಳ್ಳೋಣ, ಅದಾದ್ಮೇಲೆ ನಾವು ಗೆಲುವಿನತ್ತ ಹೋಗೋಣ. ಎಲ್ಲರೂ ಸಹ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀರಾ ಅನ್ಕೊಳ್ತೇನೆ. ಪ್ರತಿಯೊಂದು ಕಮೆಂಟ್ ಅನ್ನ ನೋಡ್ತೇನೆ. ಆ ಕಮೆಂಟ್ ನಿಂದ ಇನ್ಸ್ಪೈರ್ ಆಗಿ ನಾನು ಅದೆಷ್ಟೋ ವಿಡಿಯೋಸ್ಗಳನ್ನ ಮಾಡ್ತೇನೆ. ಹೀಗಾಗಿ ನಿಮ್ಮ ಪ್ರತಿಯೊಂದು ಕಮೆಂಟು ನನಗೆ ಅತ್ಯಂತ ಅಮೂಲ್ಯವಾಗಿರುವಂತಹದ್ದು. ಹೀಗಾಗಿ ಮಾಡೋದನ್ನ ಮರಿಬೇಡಿ. ಸಿಂಪಲ್, ಸಿಲೆಬಸ್ ಹೆಚ್ಚಿಗೆ ಇದೆ ಸರ್, 6 ಸಬ್ಜೆಕ್ಟ್ಸ್ಗಳಿವೆ. ಓವರ್ವೆಲ್ಮಿಂಗ್ ಆಗತ್ತೆ, ಸಿಕ್ಕಾಪಟ್ಟೆ ಭಾರಿ ಅನ್ಸುತ್ತೆ. ಮಾರ್ಕಿಂಗ್ ಸಿಸ್ಟಮ್ ಬೇರೆಯವ್ರು ಚೆಕ್ ಮಾಡ್ತಾರೆ, ಟೈಮ್ ಲಿಮಿಟೇಷನ್ ಇರುತ್ತೆ, 3 hours ಅಲ್ಲೇ ಮುಗಿಸ್ಬೇಕು ಅಂತ ಇರುತ್ತೆ. ಹಾಗೆ ಪ್ರತಿಯೊಂದು ಮಾರ್ಕು ನಮ್ಮ ಪರ್ಸೆಂಟೇಜ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಅದಕ್ಕೋಸ್ಕರ ಬೋರ್ಡ್ ಎಕ್ಸಾಮು ಒಂದು ಚಾಲೆಂಜ್ ತರ ನಾನು ಒಪ್ಕೊಳ್ತೇನೆ. ಬಟ್ ಚಾಲೆಂಜು ಮತ್ತೆ ಹಾರ್ಡಿಗೆ ಡಿಫ್ರೆನ್ಸ್ ಇದೆ. ಅದಕ್ಕೋಸ್ಕರನೇ ನಾನು ಏನ್ ಹೇಳ್ತೇನೆ, ರಿಯಾಲಿಟಿ ಚೆಕ್ ಅನ್ನ ಕೊಡೋದಾದ್ರೆ ಇದು ಸ್ವಲ್ಪ ಹಾರ್ಡು. ಬಟ್ ಅದರ ಅರ್ಥ ಇದು ಇಂಪಾಸಿಬಲ್? ಖಂಡಿತವಾಗಿಯೂ ಇಲ್ಲ. ಇದು ಸ್ವಲ್ಪ ಹಾರ್ಡು ಅಂದ್ರೆ ಅರ್ಥ ಏನು? ಸಿಕ್ಕಾಪಟ್ಟೆ ಈಸಿ. ಯಾಕಂದ್ರೆ ಬೋರ್ಡ್ಸ್ಗಳಿಗೆ ಒಂದು ಬುಕ್ಸ್ಗಳನ್ನ ಕೊಟ್ಟಿರ್ತಾರೆ ನಿಮಗೆ, ಅದರಿಂದಲೇ ಅವರು ಕ್ವಶನ್ಸ್ಗಳನ್ನ ಕೊಡೋದು. ನೀವೇನು ಓದಿರ್ತೀರೋ ಅದ್ರ ಮೇಲೆ ನಿಮ್ಮನ್ನ ಮೇಜರ್ ಮಾಡಲಾಗತ್ತೆ. ನೀವು ರೆಗ್ಯುಲರ್ ಆಗಿ ಪ್ರಿಪೇರ್ ಮಾಡ್ತಾ ಇದ್ರೆ, ಪ್ರಿಪರೇಟರಿ ಎಕ್ಸಾಮ್ಸ್ಗಳಿರ್ಬಹುದು, SA ಎಕ್ಸಾಮ್ಸ್, FA ಎಕ್ಸಾಮ್ಸ್ಗಳನ್ನ ಕರೆಕ್ಟ್ ಆಗಿ ನೀವು ಕೊಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಬೋರ್ಡಿಗೆ ಯಾವ ಕ್ವಶನ್ಸ್ಗಳು ಅತ್ಯಂತ ಪ್ರಿಯವಾಗಿರುವಂತಹದ್ದು, ಬೋರ್ಡ್ಸ್ನ ಫೇವ್ರೇಟ್ ಕ್ವಶನ್ಸ್ಗಳು ಯಾವುದು. ಅದಕ್ಕೋಸ್ಕರ ಅದರ ಅಕಾರ್ಡಿಂಗು ನೀವು ಪ್ರಿಪೇರ್ ಆಗ್ತಾ ಹೋಗ್ಬಹುದು. ನೀವೇ ಪ್ರಿಡಿಕ್ಟ್ ಮಾಡ್ತೀರಾ, ಸರ್ ಎಕ್ಸಾಮ್ನಲ್ಲಿ ಈ ಕ್ವಶನ್ ಬಂದೇ ಬರುತ್ತೆ ಅಂತ ನೀವೇ ಹೇಳ್ತೀರಾ. ಹಾಗೆ ನೀವು ಬ್ಲೂ ಪ್ರಿಂಟ್ನ ಪ್ರಕಾರ ಯಾವ ಚಾಪ್ಟರ್ಸ್ಗಳಿಗೆ ಎಷ್ಟು ಮಾರ್ಕ್ಸ್ ಇದೆ, ಹಾಗೆ ಯಾವುದ್ರ ಮೇಲೆ ಎಕ್ಸ್ಟ್ರಾ ಫೋಕಸ್ ಅನ್ನು ಹಾಕಬೇಕು ಅಂತ ಕರೆಕ್ಟ್ ಆಗಿ ಓದಿದ್ರೆ ಮಾರ್ಕ್ಸ್ಗಳು ತನ್ನಿಂದ ತಾನೇ ಬಂದೇ ಬರುತ್ತೆ. ಹೀಗಾಗಿ ಬೋರ್ಡ್ ಎಕ್ಸಾಮ್ಸ್ಗಳು ಬಹಳಷ್ಟು ಈಸಿ ಆಗಿರುವಂತಹದ್ದು. ಬಟ್ ನಾವು ಕರೆಕ್ಟ್ ಆಗಿ ಪ್ರಿಪೇರ್ ಆದ್ರೆ ಮಾತ್ರ, ಇಲ್ಲ ಅಂದ್ರೆ ಇದು ಹಾರ್ಡ್ ಆಗೇ ಆಗತ್ತೆ. ಸೊ ಹಾರ್ಡ್ ಇಂದ ಈಸಿ ಮಾಡ್ಕೊಳ್ಬೇಕಂದ್ರೆ ಫಸ್ಟ್ ಸ್ಟೆಪ್ 6 ಸಬ್ಜೆಕ್ಟ್ಸು, 150+ ಚಾಪ್ಟರ್ಸು ಆ ರೀತಿ ಹೋಗಬೇಡಿ. ಒಂದು ಚಾಪ್ಟರ್ ಅನ್ನ ತೆಗೆದುಕೊಳ್ಳಿ. ಸಿಲೆಬಸ್ ನಲ್ಲಿರುವಂತಹ ಒಂದು ಚಾಪ್ಟರ್ ನಲ್ಲಿ ನಾನು ಇವತ್ತು 2 ರಿಂದ 3 ಪೇಜ್ ಓದ್ತೇನೆ ಅಂತ ಕೂತ್ಕೊಳ್ಳಿ. ಇದೇ ನಿಮ್ಮ ಫಸ್ಟ್ ಸ್ಟೆಪ್ ಆಗತ್ತೆ. ಹೈ ವೇಟೇಜ್ ಟಾಪಿಕ್ಸ್ಗಳನ್ನ ರೆಗ್ಯುಲರ್ ಆಗಿ ರಿವೈಸ್ ಮಾಡ್ತಾನೆ ಇರಬೇಕು. ಯಾಕಂದ್ರೆ ಇಲ್ಲಿಂದಲೇ ನಮ್ಮ 60 to 70% ಮಾರ್ಕ್ಸ್ಗಳು ಬರ್ತಾ ಇರತ್ತೆ. ನಿಮಗೆ ಸೋಷಿಯಲ್ ಸೈನ್ಸ್ ಅಲ್ಲಿ ಹೈ ವೇಟೇಜ್ ಚಾಪ್ಟರ್ಸ್ಗಳು ಲೀಸ್ಟ್ಗಳು ಬೇಕಂದ್ರೆ ಕಮೆಂಟ್ ಅಲ್ಲಿ ಹಾಕಿ, ಸರ್ ಹೈ ವೇಟೇಜ್ ಚಾಪ್ಟರ್ಸ್ ಅಂತ ಅಥವಾ HW ಚಾಪ್ಟರ್ಸ್ ಅಂತ. ನಾನು ಈ ಕಮೆಂಟ್ಸ್ಗಳು 100+ ಆದ್ರೆ ಒಂದು ವಿಡಿಯೋವನ್ನ ಮಾಡ್ತೇನೆ. ಹಾಗೆ LBA ಡಾಕ್ಯುಮೆಂಟ್ಸ್ಗಳು, ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ಸ್, ಇವುಗಳನ್ನ ಬೋರ್ಡೇ ಕೊಟ್ಟಿದೆ. ಹಾಗೆ PYQs, ಹಿಂದಿನ ವರ್ಷದ ಕ್ವಶನ್ ಪೇಪರ್ಸ್ಗಳು, ಅವುಗಳಿಂದ ಅದೆಷ್ಟೋ ಕ್ವಶನ್ಸ್ಗಳು ನಮ್ಮ ಬೋರ್ಡ್ ನಲ್ಲಿ ರಿಪೀಟ್ ಆಗ್ತಾನೆ ಇರತ್ತೆ. ಇದನ್ನ ನಮ್ಮ ಪರೀಕ್ಷೆ ಆಪ್ ನಲ್ಲಿ ನೀವು ಫೈಂಡ್ ಔಟ್ ಮಾಡಬಹುದು. ಇವುಗಳನ್ನ ಕರೆಕ್ಟ್ ಆಗಿ ರೆಗ್ಯುಲರ್ ಇಂಟರ್ನಲ್ ಮಾಡ್ತಾ ಹೋದ್ರೆ ಈಸಿ ಖಂಡಿತವಾಗಿಯೂ ಇದೆ ನಮ್ಮ ಬೋರ್ಡ್ ಎಕ್ಸಾಮ್. ಹಾಗೆ ದಿನಕ್ಕೆ 3 ಅವರ್ ಓದಿದ್ರೆ ಸಾಕು. ನಾನು ಯಾವತ್ತೂ ಹೇಳಲ್ಲ 10 ಅವರ್ ಓದಿ 12 ಅವರ್ ಓದಿ, ಇಲ್ಲ, 3 ಅವರ್. ಬಟ್ ಆ 3 ಅವರು ಪ್ರಾಪರ್ ಆಗಿರ್ಬೇಕು, ಫೋಕಸ್ಡ್ ಆಗಿರ್ಬೇಕು. ಈ ಫೋಕಸ್ಡ್ ಅರ್ಥ ಏನು? ಓದ್ತಾ ಇದ್ದೀರಾ ಅಂದಮೇಲೆ ನಿಮ್ಮ ಪೂರ್ತಿ ಗಮನ ಓದೋದ್ರಲ್ಲೇ ಇರಬೇಕು. 25 ನಿಮಿಷ ಓದಿ, 5 ನಿಮಿಷ ಬ್ರೇಕ್ ಅನ್ನ ತೆಗೆದುಕೊಳ್ಳಿ. ಆ ಸೈಕಲ್ ಅನ್ನ ಮತ್ತೆ ರಿಪೀಟ್ ಮಾಡ್ತಾ ಹೋಗಿ. ಒಂದ್ಸಲ ಕೋರ್ ಸಬ್ಜೆಕ್ಟ್ ಓದಿ, ಅದಾದ್ಮೇಲೆ ಲ್ಯಾಂಗ್ವೇಜಸ್ಗಳಿಗೆ ಶಿಫ್ಟ್ ಆಗಿ,
ಯಾವುದು ಡಿಫಿಕಲ್ಟ್ ಇದೆಯೋ ಅದ್ರ ಮೇಲೆ ಎಕ್ಸ್ಟ್ರಾ ಫೋಕಸ್ ಅನ್ನ ಹಾಕ್ತಾ ಹೋಗಿ. ನಾನು ಆವರೇಜ್ ಟು ಟಾಪರ್ ಅಂತ ಒಂದು ಟೈಮ್ ಟೇಬಲ್ ವಿಡಿಯೋವನ್ನು ಸಹ ಮಾಡಿದ್ದೇನೆ. ಅದರಲ್ಲಿ ಹೇಗೆ ನೀವು 3 ಅವರ್ ಪ್ರಾಪರ್ ಆಗಿ ಓದಬಹುದು ಅಂತ ಸಹ ಹೇಳಿದ್ದೇನೆ. ಅದರ ಲಿಂಕ್ ನಿಮಗೆ ಬೇಕಂದ್ರೆ ಅಥವಾ ಆ ವಿಡಿಯೋವನ್ನ ನೀವು ನೋಡ್ಬೇಕಂದ್ರೆ ಸಿಂಪಲ್ ಮಾಡಬೇಕಾಗಿರುವಂತಹ ಸ್ಟೆಪ್ ಏನಂದ್ರೆ ನಮ್ಮ SSLC ಪರೀಕ್ಷೆಯ ವಿಡಿಯೋ ಸೆಕ್ಷನ್ಸ್ಗಳಿಗೆ ಹೋಗ್ತೀರಾ. ಇಲ್ಲಿ ನೀವು ಆ ವಿಡಿಯೋವನ್ನ ಫೈಂಡ್ ಔಟ್ ಮಾಡಬಹುದು. ಹಾಗೆ ಪರೀಕ್ಷೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಅಪ್ಡೇಟ್ಸ್ಗಳು ನಿಮಗೆ ಸಿಗ್ತಾ ಇರುತ್ತೆ. ನೀವು ಯಾವುದನ್ನೂ ಸಹ ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಲ್ಲ. ನೆಕ್ಸ್ಟ್, ಹಾರ್ಡ್ ಟು ಈಸಿ ಮಾಡ್ಕೊಳ್ಬೇಕಂದ್ರೆ ನೀವು ರೆಗ್ಯುಲರ್ ಆಗಿ ರಿವಿಷನ್ ಮಾಡ್ತಾ ಇರಬೇಕು. ಯಾವಾಗ ಸಹ ರಿವಿಷನ್ ಮಾಡಬೇಕು ಅಂತೀರಾ? ಇವತ್ತು ಓದಿರ್ತೀರಾ ಅಂದಮೇಲೆ ಮತ್ತೆ 2 ದಿನದ ನಂತರ ಓದಿ. ಹಾಗೆ 2 ದಿನದ ನಂತರ ಮತ್ತೊಂದು ವಾರದ ನಂತರ ಆ ಟಾಪಿಕ್ ಅನ್ನ ಓದಿ. ಇದರಿಂದ ರಿವಿಷನ್ ಮಾಡಿದಾಗ ಅದು ನಿಮ್ಮ ಮೈಂಡಲ್ಲಿ ಬಹಳಷ್ಟು ಟೈಮ್ವರೆಗೆ ಉಳಿಯುತ್ತೆ. ಅದಲ್ಲದೆ ಎಕ್ಸಾಮಿನ 2 ದಿನ ಮುಂಚೆ ಓದಿ. ಎಕ್ಸಾಮ್ ದಿನಾನೇ ಬೆಳಗ್ಗೆ ಓದ್ಲಿಕ್ಕೆ ಕೂತ್ರೆ ಏನೂ ಆಗಲ್ಲ. ಹೀಗಾಗಿ ರೆಗ್ಯುಲರ್ ರಿವಿಷನ್ ಮಾಡೋದು ವೆರಿ ಇಂಪಾರ್ಟೆಂಟು. ಆದಷ್ಟು PYQs ನಿಮ್ಮ ರಿಪೀಟೆಡ್ ಕ್ವಶನ್ಸ್ಗಳು ಏನಿವೆ ಅಂತ ನೀವು ನೋಡ್ತಾ ಹೋಗಬೇಕು. ಮೈಂಡನ್ನು ಸ್ಟ್ರಾಂಗ್ ಆಗಿ ಇಟ್ಕೊಳ್ಬೇಕು ಮಕ್ಕಳೇ. ಬೋರ್ಡ್ ಎಕ್ಸಾಮು ಹಾರ್ಡು, ಇಂಪಾಸಿಬಲ್, ಅವ್ರ ಪ್ರೆಷರು, ಇವ್ರ ಪ್ರೆಷರು ಅವೆಲ್ಲ ಸೈಡಿಗೆ ಇಡೋಣ. ಆ್ಯಸ್ ಅ ಫ್ರೆಂಡ್ ಹೇಳ್ತೇನೆ, ಆ್ಯಸ್ ಅ ಬ್ರದರ್ ಹೇಳ್ತೇನೆ, ಆ್ಯಸ್ ಅ ಟೀಚರ್ ಹೇಳ್ತೇನೆ, ಆಟ್ ದ ಎಂಡ್ ಆಫ್ ದ ಡೇ ಒಂದೇ ಮ್ಯಾಟರ್ ಆಗೋದು ನಾವು ನಮ್ಮ ಎಫರ್ಟ್ಸ್ಗಳನ್ನ ಎಷ್ಟು ಕರೆಕ್ಟಾಗಿ ಹಾಕ್ತೇವೆ. ರಿಸಲ್ಟ್ ಶೀಟಲ್ಲಿ ಎಷ್ಟೇ ಮಾರ್ಕ್ಸ್ ಬರಲಿ ಮಗು, ನನಗೆ ಅದೊಂದಷ್ಟು ಮ್ಯಾಟ್ರ್ ಆಗಲ್ಲ. ನನಗೆ ಮ್ಯಾಟ್ರ್ ಆಗೋದೇನು, ನೀನು ದಿನಾಲು ಎಫರ್ಟ್ಸ್ಗಳನ್ನ ಹಾಕಿದ್ದೀಯಾ, ಅದೇ ಮ್ಯಾಟ್ರ್ ಆಗೋದು ನನಗೆ. ಎಫರ್ಟ್ಸ್ಗಳನ್ನ ಹಾಕಿದ್ರೆ ಡೆಫಿನೆಟ್ಲಿ ರಿಸಲ್ಟ್ ಸಹ ಚೆನ್ನಾಗಿ ಬಂದೇ ಬರುತ್ತೆ. ಆ ಕಾನ್ಫಿಡೆನ್ಸ್ ನನಗಿದೆ. ಹೀಗಾಗಿ ನೀವು ಮೈಂಡನ್ನು ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ. ಯಾವುದೇ ಒಂದು ಪ್ರೆಷರ್ಗೂ ಸಹ ಅಯ್ಯೋ ಏನು ಮಾಡೋದು, ಪ್ರೆಷರ್ ಆಗ್ತಾ ಇದೆ, ಆ ರೀತಿ ಮಾಡಬೇಡಿ. ಪ್ರೆಷರ್ ಒಳ್ಳೆಯದು, ಬಟ್ ಪ್ರೆಷರ್ ಇಸ್ ಅ ಪ್ರಿವಿಲೇಜ್ ಅಂತ ಹೇಳ್ತಾರೆ, ಸೌಭಾಗ್ಯ. ಆದರೆ ಅದರಿಂದ ನಮ್ಮ ಇಂಪ್ರೂವ್ಮೆಂಟ್ ಆಗಬೇಕು. ಅದರಿಂದ ನಮ್ಮ ಮೇಲೆ ಎಕ್ಸ್ಟ್ರಾ ಸ್ಟ್ರೆಸ್ ಬರಬಾರ್ದು. ಹಾಗೆ ನಿಮ್ಮ ಹೆಲ್ತಿನ ಬಗ್ಗೆ ಈಸಿಯಾಗಿ ಕಾಳಜಿಯನ್ನು ವಹಿಸ್ಕೊಳ್ಳಿ. ಬೋರ್ಡ್ಸ್ಗಳು ಈಸಿ ಆಗತ್ತೆ. ಸೊ ಬೋರ್ಡ್ಸು ಈಸಿ ಆಗತ್ತೆ ನೀವು ಪ್ರಿಪೇರ್ ವೆಲ್ ಮಾಡಿದಾಗ. ಇವತ್ತು ಪ್ರತಿಯೊಬ್ಬರು 1 ಅವರ್ ಈ ವಿಡಿಯೋವನ್ನು ಈವ್ನಿಂಗಲ್ಲಿ ನೋಡ್ತಾ ಇದ್ದೀರಿ, 1 ಅವರ್, ಬೆಳಿಗ್ಗೆ ನೋಡ್ತಾ ಇದ್ರೆ 3 ಅವರ್ಸ್ ಸ್ಟಡಿ ಮಾಡಿ. ಹಾಗೆ ಏನನ್ನ ಓದಿದ್ದೀರಾ ಅಂತನೂ ಸಹ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತು ಹಾರ್ಡ್ ಅನಿಸ್ಬೋದು ಬೋರ್ಡ್, ಬಟ್ ನೀವು ಎಫರ್ಟ್ಸ್ಗಳನ್ನ ಹಾಕಿದ್ರೆ ನಾಳೆ ಬೋರ್ಡ್ ವಿಲ್ ಬಿ ದ ಈಸಿಯೆಸ್ಟ್ ಎಕ್ಸಾಮ್ ಫಾರ್ ಯು. ಎಲ್ರಿಗೂ ಸಹ ಬೋರ್ಡ್ ಎಕ್ಸಾಮ್ ಈಸಿ ಆಗಲಿ ಅನ್ನೋದೇ ನನ್ನ ಆಸೆ ಆಗಿದೆ. ನಾನಂತೂ ನಿಮ್ಮ ಜೊತೆ ಪ್ರತಿಯೊಂದು ಸ್ಟೆಪ್ಪಲ್ಲಿ ಇರ್ತೇನೆ ಮಗು. ಆ್ಯಂಡ್ ಐ ಡೋಂಟ್ ಜಸ್ಟ್ ಸೇ ಇನ್ ವರ್ಡ್ಸ್, ಐ ವಿಲ್ ಬಿ ದೇರ್. ಪ್ರತಿಯೊಂದು ದಿನ ಬರ್ತೇನೆ, ವೀಡಿಯೋಸ್ಗಳನ್ನ ಮಾಡ್ತೇನೆ, ಶಾರ್ಟ್ಸ್ಗಳನ್ನ, ಲೈವ್ಸ್ಗಳ ಮುಖಾಂತರ ನಾನು ನಿಮ್ಮ ಜೊತೆಗಿದ್ದೇ ಇರ್ತೇನೆ. ಐ ವಿಲ್ ಬಿ ದೇರ್ ಫಾರ್ ಯು ಟಿಲ್ ಯು ರೀಚ್ ಎಕ್ಸಾಮ್ ಹಾಲ್. ಎಕ್ಸಾಮ್ ಹಾಲ್ ರೀಚ್ ಆಗೋ ತನಕ, ಅದಕ್ಕಿಂತ ಮುಂಚೆನೂ ಸಹ ನಮ್ಮ ಪರೀಕ್ಷೆ ಚಾನಲಲ್ಲಿ ಲೈವ್ಸ್ಗಳನ್ನ ಮಾಡ್ತಾ ಇರ್ತೇವೆ. ಹೀಗಾಗಿ ನಾನು ನಿಮ್ಮ ಜೊತೆಗಿದ್ದೇನೆ. ಆ ಕಾನ್ಫಿಡೆನ್ಸನ್ನು ಇಟ್ಕೊಳ್ಳಿ. ಯಾವುದಕ್ಕೂ ಸಹ ಹೆದರಬೇಡಿ. ಎಫರ್ಟ್ಸ್ಗಳನ್ನ ಹಾಕೋದು ಎಂದೂ ನಿಲ್ಲಿಸಬೇಡಿ. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳೋ ಸಮಯ. ನನ್ನ ಜೊತೆ ಇದೇ ರೀತಿ ಮುಂದುವರಿಬೇಕಂದ್ರೆ ಪರೀಕ್ಷಾ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ. ಥ್ಯಾಂಕ್ ಯು.